ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಮಕೃಷ್ಣ ಹೆಗಡೆ. ಇವರು ಮೂಲತಃ ಸಿದ್ದಾಪುರ ತಾಲೂಕಿನ ಹೇರೂರು ಸಮೀಪದ ಕುಳಿಮನೆಯವರು. 36 ವರ್ಷಗಳ ಕಾಲ ಪಶು ವೈದ್ಯರಾಗಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೇವೆ ಸಲ್ಲಿಸಿ ಉಪನಿರ್ದೇಶಕರಾಗಿ ನಿವೃತ್ತಿಯನ್ನ ಹೊಂದಿದ್ದಾರೆ. ಇವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈಗ ದನಗಳು ಸಾಮಾನ್ಯವಾಗಿ ನಾವು ಕೇಳಬರೋದು ರೋಗಗಳಿಗಾದ್ರೆ ಈ ಕಾಲೊಡೆ ಬಾಯೋಡೆ ರೋಗ. ಈ ಕಾಲೊಡೆ ಬಾಯೋಡೆ ರೋಗಗಳು ಯಾಕೆ ಬರ್ತದೆ ಅಥವಾ ಹೆಂಗ್ ಬರ್ತದೆ, ಕಾರಣ ಏನು? ಈ ಕಾಲೊಡೆ ಬಾಯೊಡೆ ಇದೊಂದು ವೈರಲ್ ಡಿಸೀಸ್, ಅದೊಂದು ಸಾಂಕ್ರಾಮಿಕ ರೋಗ. ಇದು ಭಾರಿ ನ್ಯಾಷನಲ್ ಇಂಪಾರ್ಟೆನ್ಸ್ ಇದೆ, ರಾಷ್ಟ್ರೀಯ ಮಾನ್ಯತೆ ಇದೆ. ಯಾಕೆಂದ್ರೆ ಈ ಕಾಲಡೆ ಬಾಯಡೆ ರೋಗ ಮುಕ್ತ ಆಗದೇ ಇದ್ರೆ ನಮ್ಮ ದೇಶ ಕಾಲಡೆ ಬಾಯಡೆ FMD ಎಫೆಕ್ಟೆಡ್ ಏರಿಯಾ ಅಂತ ಆಗಿದೆ. ನಾವು ನಮ್ಮ ಅನಿಮಲ್ ಪ್ರಾಡಕ್ಟ್ ಬೇರೆ ದೇಶಕ್ಕೆ ರಫ್ತು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೆಷ್ಟೇ ಅದು ನಾವು ಅದನ್ನ ಹೋಗಲಾಡಿಸ್ಕೊಂಡ್ರೆ ಮಾತ್ರ ಅಥವಾ ಕಂಟ್ರೋಲ್ ಇಟ್ಕೊಂಡ್ರೆ ಮಾತ್ರ ನಮಗೆ ನಮ್ಮ ಹೈನೋದ್ಯಮ ಒಳ್ಳೆ ಆರ್ಥಿಕತೆಗೆ ಹೆಚ್ಚಿನ ಒಂದು ಲಾಭವನ್ನು ಕಳಿಸ್ಕೊಡ್ತದೆ. ಅದಕ್ಕೆ ಈಗ ನ್ಯಾಷನಲ್ ರಾಷ್ಟ್ರೀಯ ಮಾನ್ಯತೆ ಕೊಟ್ಟು ವ್ಯಾಕ್ಸಿನೇಷನ್, ಫುಟ್ ಅಂಡ್ ಮೌತ್ ಡಿಸೀಸ್ ಕಂಟ್ರೋಲ್ ಹೇಳಿ ವರ್ಷಕ್ಕೆ 2 ಬಾರಿ ವ್ಯಾಕ್ಸಿನೇಷನ್. ಇದು ವೈರಲ್ ಡಿಸೀಸ್ ಆಗಿದ್ದರಿಂದ ವ್ಯಾಕ್ಸಿನೇಷನ್ ಮಾಡ್ತೇವೆ. ಮನೆಗೆ ಹೋಗಿ ಉಚಿತವಾಗಿ ಅವ್ರ ಮನೆ ಬಾಗಿಲು ಮಾಡಿಸಿ ಅದನ್ನು ರಿಪೋರ್ಟ್ ಮಾಡ್ತೇವೆ. ಅದನ್ನು ಸಾಫ್ಟ್ ಕಾಪಿಯಲ್ಲೂ ಅಂದರೆ ಸಾಫ್ಟ್ವೇರಲ್ಲೂ ಅದನ್ನು ಡೆವಲಪ್ ಮಾಡ್ತೇವೆ ವ್ಯಾಕ್ಸಿನೇಷನ್ ಮಾಡಿ. ಇದು ಆರ್ಥಿಕ ಒಂದು ದೇಶದ ಆರ್ಥಿಕ ಹೊಡೆತ ಕೊಡೋದ್ರಿಂದವ. ಯಾಕೆಂದ್ರೆ ಈ ರೋಗ ಬಂದು ಇದು ಹೇಗೆ ಬರ್ತದೆ ಅಂತ ಕೇಳಿದ್ರೆ, ಹೇಗೆ ಬರ್ತದೆ ಅಂದ್ರೆ ಇದು ಎಲ್ಲ ಒಂದ್ ಕಡೆ ಇರುತ್ತೆ. ಈ ವಾತಾವರಣ ಚೇಂಜ್ ಆದಾಗ ಅಥವಾ ಕೆಲವು ತಿಂಗಳಲ್ಲಿ ಎಫೆಕ್ಟೆಡ್ ಕೆಲವು ಮಂತಲ್ಲಿ ಈ ಬೇರೆ ಕಡೆಯಿಂದ ಲಕ್ಷಣ ಏನು, ಈ ಬೇರೆ ಕಡೆಯಿಂದ ಅನಿಮಲ್ಸ್ ತರ್ತಾರೆ, ಬೇಗ ಹರಡುತ್ತೆ ಅದು. ವೈರಲ್ ಡಿಸೀಸ್ ಯಾಕೆ ಒಂದಕ್ಕೊಂದು ಕಾಂಟ್ಯಾಕ್ಟ್ ಆದ ಕೂಡಲೇ ಬೇಗ ಹರಡುತ್ತೆ. ಲಕ್ಷಣ ಅಂದ್ರೆ ಜ್ವರ ಬರುತ್ತೆ, ಹೈ ಟೆಂಪ್ರೇಚರ್ ಇರುತ್ತೆ ಮೊದಲು ಬರೋದು. ಆಮೇಲೆ ಬಾಯಲ್ಲಿ ಹುಣ್ಣಾಗ್ತದೆ, ಕಾಲಲ್ಲಿ ಗೊರಸಲ್ಲಿ ಹುಣ್ಣಾಗುತ್ತೆ, ಮೇವು ತಿನ್ನೋದು ಬಿಡ್ತವೆ, ವಿಪರೀತ ಜ್ವರ. ಮತ್ತೆ ಕರು ಗಬ್ಬಿದ್ದವು ಕಂದು ಹಾಕ್ತವೆ. ಇದು ಒಂದು ವಾರದಲ್ಲಿ ಒಂದು 10 ಬರ್ತದೆ. ಆದರೆ ಇದರ ಇಫೆಕ್ಟ್ ಒಂದು 3-4 ತಿಂಗಳದವರೆಗೆ ಅದಕ್ಕಾದ ಹಾನಿ ಭಾಳ ತೊಂದರೆ ಕೊಡುತ್ತೆ. ಚರ್ಮದ ಮೇಲೆ ಎಫೆಕ್ಟ್ ಆಗುತ್ತೆ, ಹಾಲು ಇಳುವರಿ ಮೇಲೆ ಇರ್ತದೆ, ಗರ್ಭ ಕಟ್ಟುವುದಿಲ್ಲ, ಮತ್ತು ಅದಕ್ಕೆ ಬೇರೆ ಬೇರೆ ರೋಗಗಳು ಬರ್ತವೆ. ಇದು ವೈರಲ್ ಡಿಸೀಸು. ಆನಂತರ ಬ್ಯಾಕ್ಟೀರಿಯಲ್ ಡಿಸೀಸ್. ಅದಕ್ಕೆ ಹೇಗೆ ಅದು ಒಂದು ರೋಗ ನಿರೋಧಕ ಶಕ್ತಿ ತೆಗೆದು ಬಿಡ್ತದೆ ದೇಹದಲ್ಲಿ, ವೈರಲ್ ಡಿಸೀಸ್. ಅದಕ್ಕೆ ಚಿಕಿತ್ಸೆ ಅಂತಂದ್ರೆ ಮುಂಜಾಗ್ರತೆ ಕ್ರಮನೇ ಮುಖ್ಯ. ಅದರಿಂದ ವರ್ಷಕ್ಕೆ 2 ಬಾರಿ ಮಾಡ್ತೇವೆ. ಇನ್ನೂ ತಪ್ಪಿ ರೋಗ ಬಂತು ಅಂತಂದ್ರೆ ಇಮಿಡಿಯೇಟ್ ಅದ್ರ ಟೆಸ್ಟ್ ಮಾಡಿಸಿ ಅದು ಕಾಲ್ಬೇನೆ ಬಾಯ್ಬೇನೆ ಹೌದೋ ಅಲ್ಲೋ ಪರೀಕ್ಷೆ ಮಾಡ್ಕೊಂಡು ನಮ್ಮ ಇಲಾಖೆಗೆ ವರದಿ ಕೊಟ್ಟರೆ ಅಲ್ಲಿ ಮುಂಜಾಗ್ರತೆ ಏನು ಕ್ರಮ ತಗೊಳ್ಬೇಕು ಅದು ತಗೋತೇವೆ. ಅದಕ್ಕೆ ಅಗದಿ ರಾಷ್ಟ್ರೀಯ ಮಾನ್ಯತೆ ಇದೆ. ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಇಲಾಖೆ ಅದನ್ನ ಅತಿ ಪ್ರಾಮುಖ್ಯ ಕೆಲಸ ಅಂತೇಳಿ ತಗೋತಾ ಇದೆ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈಗ ಇತ್ತೀಚೆಗೆ ಕಳೆದ 1-2-3 ವರ್ಷಗಳಲ್ಲಿ ನಮ್ಮ ಭಾಗದಲ್ಲಿ ಇದ್ರ ಜೊತೆಗೆ ಕೇಳಿ ಬಂದಿರತಕ್ಕ ಪ್ರಮುಖ ಸಮಸ್ಯೆ ಅಂದ್ರೆ ಲಿಂಪಿ ಸ್ಕಿನ್, ಚರ್ಮಗಂಟು ಕಾಯಿಲೆ. ಈ ಚರ್ಮಗಂಟು ಕಾಯಿಲೆ ಯಾವ ಕಾರಣಕ್ಕೆ ಬಂತು ಅಥವಾ ಅದು ಹೇಗೆ, ಅದು ಏನು ಸಮಸ್ಯೆ? ಚರ್ಮಗಂಟು ಕಾಯಿಲೆ ಇದು ಒಂದು ವೈರಲ್ ಕಾಯಿಲೆ, ವೈರಲ್ ಡಿಸೀಸ್. ಇದು ನಮ್ಮ ದೇಶದಲ್ಲಿ ಇಲ್ಲ, ಬೇರೆ ದೇಶದಿಂದ ನಮಗೆ ಬಂದಿದ್ದು. ಇದು ಈಗ ಒಂದು 4-5 ವರ್ಷದಿಂದ ಇದೆ. ಇದು ಯಾವ ರೀತಿ ಅಂದರೆ ಚರ್ಮದಲ್ಲಿ ಗಂಟಾಗ್ತದೆ. ಇದು ಜ್ವರ ಬರ್ತದೆ, ಚರ್ಮ ಗಂಟಾಗ್ತದೆ, ಆಮೇಲೆ ಹಾಲು ಇಳುವರಿ, ಇದು ಕಾಲ್ಬೇನೆ ಹಂಗೆ ಅದ್ರ ವೈರಲ್ ಡಿಸೀಸ್ ಯಾವ ರೀತಿ ಕಾಯಿಲೆ ಬರುತ್ತೋ ಆ ರೀತಿ ಬರುತ್ತೆ. ಕೆಲವು ಭಾಳಷ್ಟು ಸಿವಿಯರ್ ಆದರೆ ಡೆತ್ ಆಗಿಬಿಡುತ್ತೆ. ಇದಕ್ಕೂ ಒಂದು 3 ದಿವಸ ಇಮಿಡಿಯೇಟ್ ನಾವು ಚಿಕಿತ್ಸೆ ಮಾಡಿಕೊಂಡ್ರೆ ಇದು ಹೇಗೆ ಟ್ರಾನ್ಸ್ಫರ್ ಆಗ್ತದೆ ಅಂದರೆ, ಒಂದಕ್ಕೆ ಬಂತು ಅಂದರೆ ಮತ್ತೊಂದಕ್ಕೆ ಆ ನೊಣ ಏನು ಕಡಿತ ಒಂದು ಜಾನುವಾರಿಂದ ಮತ್ತೊಂದು ಜಾನುವಾರಕ್ಕೆ ಬಿಡುತ್ತೆ.
ಇನ್ನು ಮತ್ತೊಂದು ಜಾನುವಾರಿಗೆ ಬಂದಿಲ್ಲ. ಅದು ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ನಿರೋಧಕ ಶಕ್ತಿ ಇದ್ರೆ ದೇಹದಲ್ಲಿ ಅದು ಸ್ವಲ್ಪ ತಾಳ್ಕೊತ ಅಥವಾ ಸಣ್ಣ ಪ್ರಮಾಣದಲ್ಲಿ ಬಂದು ಹೋಗುತ್ತೆ. ಕೆಲವು ನಿರೋಧಕ ಶಕ್ತಿ, ರೋಗದ ತಡೆ ಇದ್ರ ಶಕ್ತಿ ಇಲ್ಲ ಅಂತಂದ್ರೆ ಬೇಗ ಎಫೆಕ್ಟ್ ಆಗ್ತದೆ. ಕೆಲವು ಕರುಗಳಲ್ಲೂ ಆಗ್ತದೆ, ಗಬ್ಬದಲ್ಲೂ ಆಗುತ್ತೆ. ಅದರಿಂದ ಇದು ಸೇಮ್ ವೈರಲ್ ಕಾಯಿಲೆ. ಆಮೇಲೆ ಅದರ ಇಫೆಕ್ಟ್ ರಾಶಿ ಒಂದು ವಾರದಲ್ಲಿ ಗುಣ ಆಗ್ತದೆ ಚಿಕಿತ್ಸೆ ಮಾಡಿಕೊಂಡ್ರೆ. ಆಮೇಲೆ ಅದು ಹುಣ್ಣಾಗಿ ಒಡೆಯೋದು, ಆಮೇಲೆ ವೀಕ್ನೆಸ್ಸು, ಭಾಳ ತೊಂದರೆ. ಅದೇನಾದ್ರು ಸಿವಿಯರ್ ಆಗಿ ವೈರಸ್ ಭಾಳ ಹೆಚ್ಚು ಎಫೆಕ್ಟ್ ಕೊಡ್ತು ಅಂತಂದರೆ ಪ್ರಾಣಾಪಾಯನೂ ಆಗುತ್ತೆ. ಅದು ಭಾಳ ಜನರಿಗೆ ಹೊಡ್ತಾ ಇದೆ. ಹಾಲು ಇಳುವರಿ ಹೋಗುತ್ತೆ, ಒಂದು ಲ್ಯಾಕ್ಟೇಷನ್ ಕಂಪ್ಲೀಟ್ ಲಾಸ್ ಆಗುತ್ತೆ. ಅಷ್ಟು ಇಂಪಾರ್ಟೆಂಟ್ ಇದೆ ಅದು. ಈಗ ನಿಮ್ ದೃಷ್ಟಿಯಲ್ಲಿ ಈ ದೇಸಿ ತಳಿ ಮತ್ತು ಹೈಬ್ರಿಡ್ ತಳಿ ಇವೆರಡು ತಳಿಗಳಲ್ಲಿ ಗೊಬ್ಬರ ಮಾಡ್ಲಿಕ್ಕೆ, ಈಗ ನಾವು ಸಾಮಾನ್ಯವಾಗಿ ತೋಟದ ಕೃಷಿ ಕೆಲಸಕ್ಕೆ ಗೊಬ್ಬರ ಮಾಡ್ತೇವೆ, ಗುಣಮಟ್ಟದ ಗೊಬ್ಬರಕ್ಕೆ ಯಾವ ತಳಿ ಸಗಣಿ ಸೂಕ್ತ ಅಂತ? ಗೊಬ್ಬರದಲ್ಲಿ ತಳಿ ಅದು ಗೊಬ್ಬರ ಎಲ್ಲ ಒಂದೇ. ಗೊಬ್ಬರದಲ್ಲಿ ದೇಶಿ ತಳಿ ಗೊಬ್ಬರ, ವಿದೇಶಿ ತಳಿ ಗೊಬ್ಬರ ಸಪರೇಟ್ ಇಲ್ಲ. ಗೊಬ್ಬರದಲ್ಲಿ ಏನು ಪರಿಣಾಮ ಆಗಲ್ಲ. ಅದು ತಿನ್ನ ಆಹಾರದ ಮೇಲೆ ಹೋಗುತ್ತೆ. ಮತ್ತು ಅದು ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಒಂದೇ ಅವ್ರದ್ದು. ಅದಕ್ಕೇನು ಗೊಬ್ಬರದಲ್ಲಿ ಅದು ಮಾಡುವ ರೀತಿಯಲ್ಲಿ ಬೇರೆ ಚೇಂಜ್ ಆಗ್ಬೋದು. ಗೊಬ್ಬರನ್ನ ಯಾವ ರೀತಿ ಸಂಸ್ಕರಣೆ ಒಂದು ಭಾಗ ಅದರಲ್ಲಿ ಬದಲಾವಣೆ ಆಗೋದು ಬಿಟ್ರೆ ಆಸ್ ಇಫ್ ಇದು ಗೊಬ್ಬರ ಏನು ಹೊರಗೆ ಬಂದ ಗೊಬ್ಬರಕ್ಕೆ ಏನು ಬದಲಾವಣೆ ನಾವು ಹೇಳಿಕ್ ಬರೋದು. ಈ ಹಾಲಲ್ಲಿ ಬಾಕಿ ಎಲ್ಲ ಹೇಳ್ತಾರೆ, ಅದು ಪ್ರೂವ್ ಅಲ್ಲ. ಇದಂತೂ ಕಂಪ್ಲೀಟ್ಲಿ ನಾವು ಒಪ್ಪಿಗೆ ಇಲ್ಲ ಅದಕ್ಕೆ. ಓಕೆ. ಈ ಕೆಚ್ಚಲು ಬಾವು ಸಮಸ್ಯೆ ರೋಗ ಏನು ಬರುತ್ತಲ್ಲ, ಅದ್ರ ಬಗ್ಗೆ ಒಂಚೂರು ತಿಳಿಸ್ಕೊಡ್ಬೋದಾ? ಕೆಚ್ಚಲು ಬಾವು ರೋಗ ಬರೋದು ಸಾಮಾನ್ಯವಾಗಿ ಅನ್ಹೈಜಿನಿಕ್, ಅಂದ್ರೆ ಚೆನ್ನಾಗಿ ಕೊಟ್ಟಿಗೆಯನ್ನ ಮೇಂಟೈನ್ ಸ್ವಚ್ಛತೆ ಇರೋದಿಲ್ಲ. ಅದು ಹೊರಗಿಂದಾನೇ ಬರೋದು. ಕೊಟ್ಟಿಗೆ ಸ್ವಚ್ಛತೆ ಚೆನ್ನಾಗಿಲ್ಲ ಅಂತಂದಾಗ ಆ ರೋಗ ಆಟೋಮೆಟಿಕ್ಲಿ ಬರ್ತದೆ. ಕೆಲವೊಮ್ಮೆ ಹವಾಮಾನ ವೈಪರೀತ್ಯದಿಂದ ಕೆಲವು ರೋಗ ಕ್ರಿಮಿಗಳು ವಾತಾವರಣದಲ್ಲಿ ಉತ್ಪತ್ತಿ ಆಗುತ್ತವೆ. ವಾತಾವರಣದಲ್ಲಿ ಉತ್ಪತ್ತಿ ಆದ ಕೂಡಲೇ ಅವು ಕೊಟ್ಟಿಗೆಯಲ್ಲಿ ಅವಕ್ಕೆ ಆಶ್ರಯ ಸಿಕ್ತು ಅಂದರೆ ಅಲ್ಲಿ ವೃದ್ಧಿ ಆಗ್ತವೆ. ಅದು ಇಮಿಡಿಯೇಟ್ ಆಗಿ ಈ ಹೊಲಸ ಜಾಗದಲ್ಲಿ ಅಥವಾ ಕ್ರಿಮಿಕೀಟ ಇರುವಂಥ ಜಾಗದಲ್ಲಿ ದನ ಮಲ್ಕೊಂತು ಅಂದರೆ ಕೆಚ್ಚಲ ಮುಖಾಂತರ ಸೇರ್ತವೆ. ಹಾಲು ಗೊತ್ತಿದಿಲ್ಲ, ಕ್ರಿಮಿಕೀಟ ಅದು ಬೇಗ ವೃದ್ಧಿ ಆಗುತ್ತೆ. ಇಮಿಡಿಯೇಟ್ ಕೆಚ್ಚಲು ಬಾವು ಬರುತ್ತೆ. ದನ ಕರು ಹಾಕಿರೋ ಸಂದರ್ಭದಲ್ಲಿ ಜಾಸ್ತಿ. ಯಾಕೆಂದ್ರೆ ಅವಾಗ ಸ್ವಲ್ಪ ವೀಕ್ ಇರುತ್ತೆ ದನ. ಆಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಜನ ಸ್ಟ್ರೆಸ್ ಅಲ್ಲಿ ಇರುತ್ತಲ್ಲ, ಆವಾಗ ಅದು ಹಾಲು ಉತ್ಪತ್ತಿನೂ ಜಾಸ್ತಿ ಇರುತ್ತೆ. ಆ ದೃಷ್ಟಿಯಲ್ಲಿ ಆವಾಗ ಹೆಚ್ಚು ಆ ಇನ್ಫೆಕ್ಷನ್ ಆಗೋ ಸಂದರ್ಭ ಹೆಚ್ಚಿರುತ್ತೆ. ಸ್ವಚ್ಛತೆ, ಮುಂಜಾಗ್ರತೆ ಕ್ರಮ, ಒಳ್ಳೆ ಆಹಾರ ಇವೆಲ್ಲ ಇದ್ರೆ, ಮ್ಯಾನೇಜ್ಮೆಂಟ್ ಒಳ್ಳೇದಿದ್ರೆ ಕೆಚ್ಚಲು ಬಾವನ್ನ ಕಂಟ್ರೋಲ್ ಅಂದ್ರೆ ಬರದೇ ಇದ್ದ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಕೋಬೇಕು. ಅದು ಕೆಲವಷ್ಟು ಕ್ರಮ ಇದೆ. ಆ ಕ್ರಿಮಿ ವೃದ್ಧಿ ಆಗದು ಅದ ರೀತಿಯಲ್ಲಿ ಕೊಟ್ಟಿಗೆಯನ್ನು ಸ್ವಚ್ಛವಾಗಿಡೋದು, ಡ್ರೈ ಇಡೋದು, ಕೆಚ್ಚಲನ್ನು ಹಾಲು ಕರಿಬೇಕಾದ್ರೆ ಅಥವಾ ಸ್ಟಾರ್ಟಿಂಗ್ ಮುಗಿದ ಮೇಲೆ ಅದನ್ನು ಸ್ವಚ್ಛಗೊಳಿಸ್ಬಿಡೋದು. ಇದೆಲ್ಲ ಕೆಲವು ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಭಾಳಷ್ಟು ಪ್ರಮಾಣದಲ್ಲಿ ಕೆಚ್ಚಲು ಬಾವನ್ನು ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು, ಕೆಚ್ಚಲು ಬಾವು ಬಂತು ಅಂದರೆ ಇಮಿಡಿಯೇಟ್ ಚಿಕಿತ್ಸೆ ಮಾಡಬೇಕು. ಯಾಕೆಂದರೆ ಬೆಳಗ್ಗೆ ಹಾಲು ಕರಿಬೇಕಾದ್ರೆ ಹಾಲು ಚೆನ್ನಾಗಿರುತ್ತೆ, 10 ಗಂಟೆಗೆ ಬಾವು ಬಂದಿರುತ್ತೆ, ಗೊತ್ತಿರೋದಿಲ್ಲ. ಅದು ರೈತರು ಗಮನಿಸ್ಬೇಕು. ಸಂಜೆ ಹೋಗೋದ್ರೊಳಗೆ ಸೀರಿಯಸ್ ಆಗಿಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಎಷ್ಟು ಬೇಗ ಚಿಕಿತ್ಸೆ ಔಷಧಿ ಕೆಚ್ಚಲು ಬಾವಿಗೆ ಬಿಟ್ಟರು ಅಷ್ಟು ಬೇಗ ಗುಣ ಆಗುತ್ತೆ. ಎಷ್ಟು ಲೇಟ್ ಮಾಡಿದ್ರು ಇವನ್ ಕೆಚ್ಚಲೇ ಹಾಳಾಗುವ ಸಂದರ್ಭ ಬರುತ್ತೆ. ಅದಕ್ಕೆ ಈ ಬಾಕಿ ಚಿಕಿತ್ಸೆ ಮಾಡ್ತೇವೆ, ಅದು ಮಾಡ್ತೇವೆ ಅಂತಂದ್ರೆ ಅಲೋಪತಿ, ಹೋಮಿಯೋಪತಿ ಮತ್ತೇನಾದ್ರು ಮಾಡ್ತೇವೆ ಅದು ಗುಣ ಆಗುತ್ತೆ ಅಂತಂದ್ರೆ ಆಗುದಿಲ್ಲ. ಕೆಚ್ಚಲು ಹೋಗ್ಬಿಡುತ್ತೆ. ಆದಷ್ಟು ಬೇಗ ಒಳ್ಳೆ ಚಿಕಿತ್ಸೆ ಕೊಡಿಸಿದ್ರೆ, ಪಶುವೈದ್ಯ ಕೊಟ್ಟರೆ ಕೆಚ್ಚಲು ಬಾವನ್ನು ಕಂಟ್ರೋಲ್ ಮಾಡ್ಬೇಕು. ಈಗ ಸಾಮಾನ್ಯವಾಗಿ ಕೆಲವರು ಮನೆ ಕೊಟ್ಟಿಗೆಗಳಲ್ಲಿ ದನ ಮೈ ಮೇಲೆ ಉಣುಗಳು ತೀರಾ ಇರುತ್ತೆ. ಕೊಟ್ಟಿಗೆಯಲ್ಲಿ ಕಾಲು ಇಡಬೇಕಿದ್ರೆ ಉಣುಗು ಕಣ್ಣಿಗೆ ಕಾಣುತ್ತೆ, ಆ ರೀತಿ ಇರುತ್ತೆ. ಈ ಉಣುಗು ಇರಬಾರ್ದು ಅಥವಾ ನಿವಾರಣೆ ಆಗ್ಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು? ಉಣುಗು ಏನೋ ಸಾಮಾನ್ಯವಾಗಿ ಇರುತ್ತೆ ನಮ್ಮಲ್ಲಿ ನಾಡು ಭಾಗದಲ್ಲಿ, ಎಲ್ಲರ ಮನೆ ಕೊಟ್ಟಿಗೆಯಲ್ಲೂ ಇರುತ್ತೆ. ಆದರೆ ಕಂಟ್ರೋಲ್ ಮಾಡಬೇಕಾಗುತ್ತೆ. ಉಣುಗು ಇದು ಒಂದು ಕೊಟ್ಟಿಗೆ ನಿರ್ವಹಣೆ ಚೆನ್ನಾಗಿ ಮಾಡೋದು ಅಂದರೆ ಉಣುಗದು ಹೆಚ್ಚಾಗುತ್ತೆ. ಈ ಉಣುಗಿನ ಒಂದು ಲೈಫ್ ಸೈಕಲ್, ಅದು ಜೀವನ ಚಕ್ರ ಹೆಂಗಿದೆ ಅಂತಂದ್ರೆ, ಅವು ಒಂದ್ಸತಿ ರಕ್ತ ಕುಡಿತೇವೆ, ಕಡೆ ಕೆಳಗೆ ಬಿಡ್ತವೆ, ಮತ್ತೆ ದೇಹ ಅಡಲ್ಟ್ ಅವಸ್ಥೆಗೆ ಬಂದು ಮತ್ತೆ ರಕ್ತ ಕುಡಿತವೆ. ಜನರು ಏನ್ ಮಾಡ್ತಾರೆ ಅಂತಂದ್ರೆ,
ಅವು ಕೆಳಗೆ ಬಿದ್ದಾಗ ಮತ್ತೆಲ್ಲೂ ಹೋಗಿರಲ್ಲ, ಅಲ್ಲೇ ಸಂದಿಯಲ್ಲೋ ಗೋಡೆ ಸಂದಿಯಲ್ಲೋ ಎಲ್ಲೋ ಇರ್ತವೆ, ಅಥವಾ ಸ್ವಲ್ಪ ಹೊರಗಡೆ ರಾಶಿ ದೂರ ಹೋಗಿಲ್ಲ, ಆಮೇಲೆ ಮತ್ತೆ ಬಂದು ಸೇರ್ಕೊತವೆ. ಇದು ಕಂಟ್ರೋಲ್ ಮಾಡಬೇಕು ಅಂದರೆ ಒಳ್ಳೆ ಉಣ್ಣೆ ಔಷಧಿ, ನಾವು ಹೇಳೋದು ನಮ್ಮ ಅಲೋಪತಿಕಲ್ಲಿ ಉಣ್ಣೆ ಔಷಧಿ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅದು ಮೈ ಮೇಲೆ ಸಿಂಪಡಿಸಿದರೆ ಉಣ್ಣೆ ಸದ್ದೋಗ್ತವೆ. ಮತ್ತೆ ಅದ್ರ ಜೊತೆಲಿ ಕೊಟ್ಟಿಗೆಗೂ ಸಿಂಪಡಣೆ ಮಾಡಬೇಕು. ಅಂದ್ರೆ ಆ ಕೊಟ್ಟಿಗೆ ಮಾಡಬೇಕು. ಸಾಮಾನ್ಯ ಹೆವಿ ಇದ್ದಾಗ ಒಂದು 15 ದಿವಸಕ್ಕೊಂದ್ಸತಿ ಯಾರು ಮಾಡಲೇಬೇಕು, ಇಲ್ಲವ್ರೆ ಮತ್ತೊಂದು ಬ್ಯಾಚ್ ಮತ್ತೆ ಶುರುವಾಗುತ್ತೆ. ಮತ್ತೆ ನಮ್ಮಲ್ಲಿ ರೈತರು ಎಷ್ಟೋ ಇದು ಮಾಡ್ತಾರೆ ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಹೊಡೆಯೋದಿಲ್ಲ, ಏನೋ ಹೆದರ್ಕೋತಾರೆ ವಿಷ ಆಗ್ಬಿಡ್ತದೆ ಅಂತೇಳಿ ಒಂದು 2 ಡ್ರಾಪ್ ಒಂದು ಬಿಟ್ಟು ಸುಮ್ಮನೆ ಬರೀ ನೀರು ಹಾಕದಂಗ ಆಗ್ತದೆ. ಅದೆಲ್ಲವಲ್ಲ, ಅದಕ್ಕೆ ಪ್ರಮಾಣ ಇರುತ್ತೆ, ಆ ಪ್ರಮಾಣ ಮಾಡಬೇಕು ಸರಿಯಾದ ರೀತಿ ಅಂತ ನಾವು ಹೇಳ್ತೇವೆ. ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಮೈಗೆ ಡ್ರೈ ಸ್ಕಿನ್ ಅಲ್ಲಿ ಸ್ಪ್ರೇ ಮಾಡ್ಬಿಡ್ತಾರೆ, ಆವಾಗ ಅದು ಚರ್ಮದ ಒಳಗೆ ಹೇರ್ಕೊಳ್ಳಲ್ಲ, ಎಲ್ಲಿ ಉಣ್ಣೆಗೆ ತಾಗಬೇಕಲ್ಲ ಅದು ಉಣ್ಣೆ ತಾಗುವಂಗೆ ಹೊಡೆದು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೊಡೆದು ಮೈ ಸ್ವಚ್ಛ ಮಾಡಿಟ್ರೆ ಆ ರೀತಿ ಅಂತನಲ್ಲ. 1-2 ತಾಸು ಬಿಟ್ಟು ಸ್ನಾನ ಮಾಡಿಸಿ, ಅಂದ್ರೆ ಬೇರೆ ಜಾಗದ ಮಾಡಬೇಕು. ಅಂದ್ರೆ ಅಲ್ಲೇ ಇದರ ಮೇವಿದ್ದಲ್ಲಿ ಇದರಲ್ಲಿ ಆ ಎಣ್ಣೆ ಸಿಂಪಲ್ ಮಾಡಿದ್ರೆ ಅದು ಹೊಟ್ಟೆಗೆ ಹೋಗೋ ಸಂದರ್ಭ ಬರ್ತದೆ. ಕೆಲವೊಂದು ಮುಂಜಾಗ್ರತೆ ಕ್ರಮವನ್ನು ತಗೊಳ್ಬೇಕಾಗುತ್ತೆ. ಅಷ್ಟೇ ಹೆದರಿಕೆ ಇಲ್ಲ. ನಾವು ಉಣ್ಣೆ ಔಷಧಿ, ಈಗಿನ ಉಣ್ಣೆ ಔಷಧಿ ಹೊಡೆದು ಏನೋ ಡೆತ್ ಆಯ್ತು ಉಳಿದು ಎಲ್ಲೂ ಕೇಳಲಿಲ್ಲ, ಯಾಕೆಂದ್ರೆ ಅದು ಅಷ್ಟು ಸೇಫ್ ಇದೆ, ಉಣ್ಣೆ ತೊಂದರೆ ಇಲ್ಲ. ಆದ್ರೆ ಜನರ ಭಾವನೆ ಅದು ಏನೋ ವಿಷ ನೆಕ್ ಬಿಟ್ರೆ ಹೋಗ್ಬಿಡ್ತದೆ, ಹಂಗಿಲ್ಲ, ಸರಿಯಾದ ಪ್ರಮಾಣದಲ್ಲಿ ಹೊಡಿಲೇಬೇಕು. ಅದನ್ನ ಮಾಡಿದ್ರೆ ಕಂಟ್ರೋಲ್ ಮಾಡ್ಕೋಬಹುದು. ಇನ್ನು ಗೋಡೆಗೆಲ್ಲ ಸ್ವಲ್ಪ ವರ್ಷಕ್ಕೊಂದ್ಸತಿ 2 ಸತಿ ಮೇಂಟೆನೆನ್ಸ್ ಮಾಡ್ಬೇಕು. ಅಂದ್ರೆ ಸುಣ್ಣ ಬಣ್ಣ ಮಾಡಿ ಸ್ವಲ್ಪ ಕ್ಲೀನ್ ಇರ್ಬೇಕು. ಸಗಣಿನೇ ತುಂಬ್ಕೊಂಡಿರೋದಲ್ಲ, ಸಗಣಿ ಏನು ಹುಲ್ಲಂತೂ ಇವ್ರು ಏನ್ ಸಂಧಿ ಒಳಗೆಲ್ಲ ಎಲ್ಲ ಪಟ್ಟಿಗೆ ಮೇಂಟೆನೆನ್ಸ್ ಚೆನ್ನಾಗಿಟ್ರೆ ಉಣ್ಣೆ ಬರಲ್ಲ. ಬಹುತೇಕ ಮೇಲೆ ಬರ್ತದೆ, ಅವ್ರ ಮನೇಲೆಲ್ಲ ಕೊಟ್ಟಿಗೆ ಸರಿ ಇಲ್ಲ ಅಂತ ನಾವು ತಿಳ್ಕೊತೇವೆ. ಈಗ ಸಾಮಾನ್ಯವಾಗಿ ನಾನು ಕೇಳ್ಪಟ್ಟಿರೋದು, ಒಂದ್ ಹಸುವಿನ ಸಗಣಿಯನ್ನು ನೋಡಿದ್ರೆ ಆ ಹಸುವಿನ ಆರೋಗ್ಯವನ್ನು ಹೇಳ್ಬೋದು ಅಂತ ಹೇಳ್ತಾರೆ. ಅದ್ ನಿಜಾನ? ಅದು ಆರೋಗ್ಯವಂತ ಹಸುವಿನ ಸಗಣಿ ನೋಡಿದ್ರೆ ಏನು ಪ್ರಯೋಜನ ಇಲ್ಲ. ಆದ್ರೆ ಅನಾರೋಗ್ಯ ಇದ್ದಾಗ ಸಗಣಿಯಿಂದ ನಮ್ಗೆ ಕೆಲವೊಂದು ಕಾಯಿಲೆಗಳು ಸಗಣಿ ಯಾಕೆಂದ್ರೆ ಕೆಲವೊಂದು ಕಾಯಿಲೆಗೆ ನಾವು ಸಗಣಿ ನೋಡಿ ಸಗಣಿ ಕೇಳ್ತವೆ ಹೇಗಿದೆ, ಸಗಣಿಗೆ ರಕ್ತ ಮಿಶ್ರಿತ. ಈಗ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ ಅಂದ್ರೆ ಜೀರ್ಣಾಂಗ ಇವಕ್ಕೆ ಕರಳಿಗೆ ಏನಾದ್ರು ಬೇನೆ ಆದ್ರೆ ಸಗಣಿಲಿ ರಕ್ತ ಇದು ಬರ್ತದೆ, ಅಥವಾ ಮ್ಯೂಕಸ್ ತರ ಬರ್ತದೆ. ಇನ್ನು ಕರಳೆ ಏನಾದ್ರು ಬ್ಲಾಕ್ ಆಗಿದ್ರೆ ಸಗಣಿ ಸ್ವಲ್ಪ ಗುಂಡಾಗಿ, ಅಂದ್ರೆ ಸಗಣಿ ಪೂರ್ತಿ ಬರೋದಿಲ್ಲ. ಇನ್ನು ಕೆಲವೊಂದು ಸಂಬಂಧಪಟ್ಟ ಡಿಸೆಂಟ್ರಿ, ಅದು ಅಜೀರ್ಣ ಆದಾಗ ಅಥವಾ ಕೆಲವು ಕಾಯಿಲೆಗೆ ಬರ್ತದೆ. ಸಗಣಿ ಮೂತ್ರ ನಾವು ಕಾಯಿಲೆ ಬಂತು ಅಥವಾ ನಾವು ಹೋದಾಗ ಕೇಳಲೇಬೇಕಾಗುತ್ತೆ. ಅದರಲ್ಲಿ ಬದಲಾವಣೆಯಲ್ಲಿ ಕೆಲವೊಂದು ಕಾಯಿಲೆಗಳನ್ನ ನಾವು ಸಸ್ಪೆಕ್ಟ್ ಮಾಡ್ತೇವೆ, ಇದು ಇದರಿಂದಾನೇ ಈ ರೀತಿ ಆಗಿದೆ ಅಂತ. ಅಂದ್ರೆ ಸಗಣಿ ಮೂತ್ರ 2 ಮುಖ್ಯ. ನಮಗೆ ನೋಡಿದಾಗ ಯಾವ ಕಾಯಿಲೆ ಹೇಳಿ ಒಂದು ಡಿಸಿಷನ್ ತಗೊಳ್ಳಿಕ್ಕೆ, ಚಿಕಿತ್ಸೆ ಮಾಡಲಿಕ್ಕೆ ಸಗಣಿ ಇದು ಬೇಕಾಗ್ತದೆ. ಆರೋಗ್ಯವಂತದಲ್ಲಿ ಏನು ತೊಂದರೆ ಇಲ್ಲ, ಅದಕ್ಕೆ ತಿಂದ ಆಹಾರದ ಮೇಲೆ ಸ್ವಲ್ಪ ಇದು ಆರೋಗ್ಯ ಇದೆ ಅಂತಂದ್ರೆ ಏನು ಅದಕ್ಕೆ ಅವಶ್ಯಕತೆ ಇರಲ್ಲ. ಅನಾರೋಗ್ಯ ಇದ್ದಾಗ ಸಗಣಿ ನೋಡ್ಲೇಬೇಕಾಗ್ತದೆ. ಈಗ ಮತ್ತೊಂದು ಕೊನೆಯ ಪ್ರಶ್ನೆ, ಈಗ ಕೆಲವು ದನಗಳಲ್ಲಿ ಈಗ ಅಜೀರ್ಣ ಅಂದ್ರೆ ಈಗ ನಾವು ಸಾಮಾನ್ಯ ಹಳ್ಳಿ ಭಾಷೆಯಲ್ಲಿ ಉಚ್ಕೊಳ್ಳೋದು ಅಂತ ಹೇಳ್ತೇವೆ, ಅದು ಪದೇ ಪದೇ ಕೆಲವು ಮನೆಗಳಲ್ಲಿ ಅಥವಾ ಕೆಲವು ದನಗಳಲ್ಲಿ ಆಗತ್ತೆ. ಅದು ಯಾಕೆ ಆಗತ್ತೆ? ಆಹಾರದ ಮೇಲೆ ಅದು ಯಾವ ರೀತಿ ಆಹಾರ ತಗೊಂಡಾಗ ಆ ರೀತಿ ಆಗತ್ತೆ? ಅಂದ್ರೆ ಈ ನಮ್ಮಲ್ಲಿ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ನಮ್ಮಲ್ಲಿ ಏನು ಹೆಚ್ಚಾದ್ರೆ ಏನು ಯಥೇಚ್ಛವಾಗಿತ್ತು ದನಕ್ಕೆ ಹಾಕ್ತಾರೆ. ಅದು ಏನಾಗ್ತದೆ, ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀಳುತ್ತೆ. ಈಗ ಹಸಿರು ಮೇವು ಸೀಸನ್ ಅಂತಂದ್ರು, ಏನು ಕುಡ್ಕೊಬಂದು ತಂದ್ರು ಹಾಕಿ ಇಟ್ಬಿಟ್ರು. ಅದು ಏನಾಗ್ತದೆ, ಈ ಹಸಿರು ಮೇವು ಒಂದೇ ರೀತಿ ಬಹಳಷ್ಟು ಕೊಡೋದ್ರಿಂದ ಖಾಲಿ ಕಂಡಾಗೆಲ್ಲ ಹಸಿರು ಮಾಡಬೇಕು, ಅದು ಹೊಟ್ಟೆಲಿ ಆಮ್ಲದಂಶ ಹೆಚ್ಚಿಬಿಡುತ್ತೆ. ಈಗ ಮನೇಲಿ ಏನು ವೇಸ್ಟ್ ಆಯ್ತು ಅದು ತಂದು ಹಾಕೋದ್ರಿಂದ ಅದು ಹೊಟ್ಟೆಲಿ ಗ್ಯಾಸ್ ಆಯ್ತು. ಅಂದ್ರೆ ಈ ವೈಜ್ಞಾನಿಕ ರೀತಿಯಲ್ಲಿ ಈ ನಾವು ಸೈಂಟಿಫಿಕ್ ಫೀಡಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾಡಿದರೆ ಆ ರೀತಿ ಸಮಸ್ಯೆಗಳು ಬರೋದಿಲ್ಲ. ಈಗ ಏನಾಗ್ತದೆ ಅಂದರೆ ಈಗ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡೇ ಹಾಕಬೇಕು. ಇಷ್ಟು ಹಿಂಡಿ ಕೊಡಬೇಕು, ಇಷ್ಟು ಒಣ ಮೇವು ಕೊಡಬೇಕು, ಇಷ್ಟು ಹಸಿರು ಮೇವು ಕೊಡಬೇಕು.
ಅದಕ್ಕೂ ಹೆಚ್ಚು ಕೊಡಬಾರದು, ಅದಕ್ಕೂ ಕಡಿಮೆನೂ ಕೊಡಬಾರ್ದು. ಆರೋಗ್ಯಯುತ ಆಹಾರವನ್ನು ಕೊಡಬೇಕು. ಅಷ್ಟೇ ನಿಗದಿತ ಪ್ರಮಾಣದಲ್ಲೇ ಕೊಡಬಹುದು. ಹೆಚ್ಚು ಕೊಟ್ಟರು ಕಡಿಮೆ ಅಲ್ಲ, ಹೆಚ್ಚು ಕೊಟ್ಟರು ಅನಾರೋಗ್ಯ ಆಗುತ್ತೆ, ಕಡಿಮೆ ಕೊಟ್ಟರೆ ಅವಕ್ಕೆ ಸಾಕಾಗಲ್ಲ. ಒಳ್ಳೆ ಫೀಡ್ ಕೊಡ್ಬೇಕು. ದನ ತಿಂತದೆ ಅಂತ ಅವಕ್ಕೆ ಬಾಯಿ ಬರಲ್ಲ, ಏನು ಹಾಕಿರು ತಿಂದ್ಬಿಡ್ತವೆ. ನಾವು ಹಾಕೋರು ವಿಚಾರ ಮಾಡಬೇಕು. ಕೆಲವೊಮ್ಮೆ ಹೆಂಗೆ ಹ್ಯಾಬಿಟ್ ಇದೆ ಅಂತಂದ್ರೆ, ಈ ಕೊಟ್ಟಿಗೆ ನೋಡಿದಾಗೆಲ್ಲ ಹುಲ್ಲು ಎಸೆದು ಬರೋದು. ಅಂದ್ರೆ ಈ ದನದಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಅದು ತಿಂದು ಜೀರ್ಣ ಮಾಡ್ಕೊಳ್ಳೋದು ಅಂದ್ರೆ ಏನು, ನಮ್ಮಂಗೆ ಜೀರ್ಣ ಆಗೋದಿಲ್ಲ. ಮೆಲುಕು ಆಡಿಸ್ಬೇಕು. ಅದಕ್ಕೆ ಆ ಮೆಲುಕು ಆಡಿಸ್ಲಿಕ್ಕೆ ಟೈಮ್ ಬೇಕು. ಎದುರಿಗೆ ಹುಲ್ಲು ಮತ್ತೆ ಇಟ್ಟಾಗ ಅದಕ್ಕೆ ಮಾಡ್ತದೆ, ಮೆಲ್ಕ ಮರ್ತದೆ, ತಿಂತಾ ಉಳಿತದೆ, ಸಗಣಿ ಹಾಕ್ತಾ ಉಳಿತದೆ, ವೇಸ್ಟ್ ಮಾಡ್ತದೆ. ಆದ್ರಿಂದ ಆ ದಿವ್ಸಕ್ಕೆ 2 ಪ್ರಮಾಣನ 3 ಪ್ರಮಾಣ ಫೀಡ್ ನಾವು ಹೇಗೆ ಊಟ ಮಾಡ್ತೇವೋ, ನಾವು ಹೆಂಗೆ ಇದು ಮಾಡ್ತೇವೋ ಅದ್ ರೀತಿ ನಿಗದಿತ ವೇಳೆಲ್ಲ ಸಾಕಷ್ಟು ಕೊಡಬೇಕು. ಅವು ಎಷ್ಟು ತಿಂತದ್ರೆ ಗೊತ್ತಾಗುತ್ತೆ, ಅಷ್ಟು ಹಾಕಿರೋ ಅವ್ರು ತಿಂದ ಕಡೆ ಆರಾಮ್ ನಂದ್ಕೊಂಡು ಮೆಲ್ಕ ಆಡಿಸ್ತಾ ಇರ್ತದೆ. ಇನ್ನು ಒಂದು ಪ್ರಶ್ನೆ, ಈ ಕೆಲವು ಮನೆಗಳಲ್ಲಿ ಅನ್ನ ಮಾಡಿರ್ತಕ್ಕಂಥ ತಳಿಗಳನ್ನ ಅಕ್ಕೊಚ್ಚಿಗೂ ಕೊಡುವಂತ ಸಾಕಷ್ಟು ಮನೆಗಳಲ್ಲಿ ಅನ್ನ ತಳಿಗಳನ್ನ ಅಕ್ಕೊಚ್ಚಿ ಹಾಕ್ತಾರೆ. ಈಗ ಅನ್ನ ತಳಿನ ಅಕ್ಕೊಚ್ಚಿಗೆ ಹಾಕಬಹುದಾ? ಹಾಕಬಹುದು, ಹಾಕಬಾರದು. ಅದಕ್ಕೊಂದು ಪ್ರಮಾಣ ಇರ್ತದೆ. ಆ ಪ್ರಮಾಣದಲ್ಲಿ ಹಾಕಿದ್ರೆ ಯಾವ್ದು ತೊಂದರೆ ಇಲ್ಲ. ಇದೇ ತಳಿ ಅಂತ ಹೇಳಿ ಪೂರ್ತಿ ಹಾಕೋದ್ರ ಹೆಚ್ಚು ಕಾರ್ಬೋಹೈಡ್ರೇಟ್, ಗ್ಯಾಸ್ಟ್ರಿಕ್, ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಅದು ಆಕ್ಚುಲಿ ಫೀಡಲ್ಲಿ ಬರೋದಿಲ್ಲ ಅನ್ನ ತಳಿ ಹಾಕಿ ಅಂತೇಳಿ ನಾವು ಯಾರ ಹತ್ರ ರೆಕಮೆಂಡ್ ಮಾಡೋದಿಲ್ಲ. ಅದು ಹಾಕೋದಕ್ಕೆ ಅವಾಯ್ಡ್ ಮಾಡೋದು ಒಳ್ಳೇದು. ಅನ್ನ ಹೆಚ್ಚು ಕಾರ್ಬೋಹೈಡ್ರೇಟ್ ತಿಂದ್ಕೊಳ್ಳೆ ಅವಕ್ಕೆ ಈ ಮಿಲ್ಕಾಡ್ ಇದು ಮಿಲ್ಕಿಗೆ ಬರೋದ್ರಿಂದ ಬರೋದಿಲ್ಲ ಅದು. ಅದರಿಂದ ಹೊಟ್ಟೆಲ್ಲಿ ಗ್ಯಾಸ್ ಹಾಕೋ ಸಂದರ್ಭ ಇರ್ತದೆ, ಹುಳಿ ಆಗ್ತದೆ ಅದು. ಆದ್ರಿಂದ ತಿಳಿಯನ್ನು ಅವಾಯ್ಡ್ ಮಾಡೋದೇ ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಹಾಕಿದ್ಮೇಲೆ ಕಂಟ್ರೋಲ್ ಇರೋದಿಲ್ಲ, ಎತ್ತು ಮರ್ಚಿ ಹಾಕ್ಬಿಡ್ತಾರೆ, ಎಷ್ಟಿದೆಯೋ ಹಾಕ್ಬಿಡ್ತಾರೆ. ಹಾಗಾಗಿ ಯಾವುದೋ ಹಾಕೋದಿದ್ರು ಅದಕ್ಕೊಂದು ಲಿಮಿಟ್ ಇರ್ತದೆ, ಕ್ಯಾಲ್ಕುಲೇಷನ್ ಇರುತ್ತೆ. ಆ ಪ್ರಮಾಣದಲ್ಲಿ ಕೊಡ್ಬೋದು. ಅದಕ್ಕೂ ಬಿಕ್ಕದ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಹೇಳ್ತಾ ಇದೀವಿ. ವಿಶ್ವಂಬರ ಟಿವಿ ಕುರಿತಾಗಿ 1-2 ಅನಿಸಿಕೆಯನ್ನ ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಇದು ಚಾನಲ್, ಇದು ಒಂದ್ ರೀತಿಯಲ್ಲಿ ಹೇಳುದಿದ್ರೆ ನಮ್ಮ ಮನೆ ಚಾನಲ್. ಯಾಕೆಂದ್ರೆ ಮನೆ ಚಾನಲ್ ಅಂದ್ರೆ ನಾವೇನು ಬಂಡವಾಳ ಹಾಕಿಲ್ಲ ಇದಕ್ಕೆ, ಆದ್ರೆ ಇಲ್ಲಿ ಚಾನಲ್ ನಡೆಸೋರು ನಮ್ಮ ಅಣ್ಣನ ಮಗ. ಅದರಿಂದ ಅದು ನಮ್ಮ ಚಾನಲ್ ಹೇಳಲಿಕ್ಕೆ ನಮಗೆ ಸ್ವಲ್ಪ ಹೆಮ್ಮೆ ಆಗ್ತದೆ. ಯಾಕೆಂದ್ರೆ ಈಗ ನಾವು ಸಣ್ಣಿಂದ ಎಲ್ಲ ಒಟ್ಟೆ ಬೆಳೆದು ಬಂದಿದ್ದಕ್ಕೆ ಇವರ ಅನಂತಮೂರ್ತಿ ಅವ್ರ ಚಾನಲ್ ಅಲ್ಲ ಇದು. ಅವ್ರ ತಂದೆಯವರು ಭಾಳ ಕಷ್ಟದಲ್ಲಿದ್ದರು. ಆ ಟೈಮಲ್ಲಿ ಇವ್ರ 2 ಮಕ್ಕಳು ಏನೋ ಮಾಡಬೇಕು ಭಾಳ ಆಶಾಭಾವನೆ ಹೊಂದಿದವರು. ಆದ್ರೆ ಅಷ್ಟು ಅದನ್ನ ಅವರು ನಾವೊಂದು ಸತಿ ಅವ್ರಿಗೆ ಹೇಳಿದ್ದೆ, ಏನಾರು ಮಾಡ್ರಿ ಅಂತೇಳಿ. ಇಲ್ಲ, ಅವರು ನಾವು ಏನಾರು ಮಾಡ್ತೇವೆ ನೋಡ್ರಿ ಅಂತ ಹೇಳಿದ್ರು. ಅವರು ಸಾಧನೆ ಮಾಡಿ ತೋರಿಸಿದ್ದಾರೆ. ನನಗೆ ಭಾಳ ಖುಷಿ ಆಗ್ತದೆ. ಇನ್ನು ಈ ಚಾನಲ್ ಇನ್ನೂ ಜನಪ್ರಿಯತೆ ಗಳಿಸಲಿ, ಅವ್ರಿಗೆ ಯಶಸ್ಸು ಸಿಗ್ಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ತೀನಿ. ಧನ್ಯವಾದ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.